ಶ್ರೀ ಗುರು ರಾಮಲಿಂಗ ಸ್ವಾಮಿಗಳ ವರಕೃಪಾದಿಂದ ಅಭಿನವ ರಾಮಲಿಂಗ ಶರಣರ ಭಕ್ತಿ ಭಜನಾ ಪದಗಳು. ಯಾವ ಅಭಿನವ ರಾಮಲಿಂಗ ಶರಣರಂದ್ರ ಜ್ಯೋತಿಷರತ್ನ ಅಂತ ಹೇಳಿ ಬಿರುದಕ್ಕ ಅವರಿಗೆ. ಈ ಸದ್ಯ ಯಾವ ಇದೇ ನಮ್ಮ ಬಿಜಾಪುರ ಜಿಲ್ಲೆ ತಾಳಿಕೋಟೆ ತಾಲೂಕಿನ ಸಾಸನೂರ ಗ್ರಾಮದ ಹತ್ತಿರ ಸಣ್ಣ ಗ್ರಾಮ ಚಬನೂರ್ ಗ್ರಾಮ. ಆ ಗ್ರಾಮದಲ್ಲಿ ಹೆಸರಾಂತ ಪ್ರಸಿದ್ಧ ಜ್ಯೋತಿಷ ರತ್ನ ಅಂತೇಳಿ ಬಿರುದು ಪಡೆದರು ಯಾವ ನಮ್ಮ ಅಭಿನವ ರಾಮಲಿಂಗರು. ಅವರು ಮಾಡಿದಂಥ ಸಾಧನೆಗಳು ಮತ್ತು ಅವರು ಮಾಡಿದಂಥ ಈ ಭಕ್ತಿ ಸೇವೆ ಅನ್ನೋದಲ್ಲ ಜನರಿಗೆ ಅಪಾರವಂತ ಕೊಡುಗೆಗಳು ಕೊಟ್ಟಾರ. ಈ ಪದ್ಯ ರೂಪ ಹಾಡ್ಕೋತ ಹೋಗ್ಯಾರ. ಅದಕ್ಕೆ ಆ ಗುರುಗಳಿಗೆ ಒಂದು ಜ್ಯೋತಿಷ ರತ್ನ ಅಂತೇಳಿ ಬಿರುದು ಅಲ್ಲದೆ ಇನ್ನಿತರ ಹಲವಾರು ಪ್ರಶಸ್ತಿಗಳನ್ನ ಸರ್ಕಾರ ನೀಡಿದೆ. ಸುಮಾರು 5 ಪ್ರಶಸ್ತಿಗಳು, 6 ಪ್ರಶಸ್ತಿಗಳು 2018ರಲ್ಲಿ ಕರ್ನಾಟಕ ರಾಜ್ಯ ಜ್ಯೋತಿಷ ರತ್ನ ಅಂತೆ ಪ್ರಶಸ್ತಿ ಕೊಟ್ಟರು. ಇದು ಮೊದಲನೇ ಪ್ರಶಸ್ತಿ. ಅನಂತರ 2019ರಲ್ಲಿ ಭಾರತ ಸೇವಾ ರತ್ನ ಪ್ರಶಸ್ತಿಯನ್ನ ಪಡೆದುಕೊಂಡ್ರು. ಎರಡನೇದ್ದು. ಇನ್ನು ಮೂರನೇದ್ದು ಅದೇ 2019ರಲ್ಲಿ ಮತ್ತೊಮ್ಮೆ ರಂಗ ನಕ್ಷತ್ರ ಪ್ರಶಸ್ತಿಯನ್ನ ಪಡ್ಕೊಂಡರು. ಅದೇ ರೀತಿ ಯಾವ 2020ನೇ ಇಸ್ವಿಯಲ್ಲಿ ರಾಷ್ಟ್ರೀಯ ರತ್ನ ಪ್ರಶಸ್ತಿಯನ್ನ ಪಡ್ಕೊಂಡ್ರು. ಮುಂದ 5ನೇದಾಗಿ 2021ರಲ್ಲಿ ಜ್ಯೋತಿಷ್ಯ ಶಾಸ್ತ್ರಿ ಸಾರ್ವಭೌಮ ಪ್ರಶಸ್ತಿಯನ್ನು ಪಡ್ಕೊಂಡ್ರು. ಇನ್ನು ಕೊನೆಯದಾಗಿ ಮೊನ್ನೆ ಅಂದ್ರೆ ಯಾವಪ್ಪ ಅಂದ್ರೆ ತಾರೀಕು 10ನೇ ತಿಂಗಳದಾಗ ಅಕ್ಟೋಬರ್ದಾಗ, ಇವತ್ತ ಇದು 12ನೇ ತಿಂಗಳ 12ನೇ ತಾರೀಕಿದು. ಇದು 2 ತಿಂಗಳ ಹಿಂದೆ ಪಡ್ಕೊಂಡಂತ ಪ್ರಶಸ್ತಿ 10ನೇ ತಿಂಗಳ ಅಕ್ಟೋಬರ್ದಾಗ 2022ರಲ್ಲಿ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿಯನ್ನ ಅವರು ಪಡೆದರು. ಇಂಥ ಈ ರಾಜ್ಯ ಮಟ್ಟದ ಪ್ರಶಸ್ತಿಗಳನ್ನ ಪಡೆದು ಜ್ಯೋತಿಷ ರತ್ನ ಅಂದ್ರು. ಯಾಕಂದ್ರ ಭವಿಷ್ಯಗಳನ್ನ ನೋಡ್ಕೋತ ಯಾವುದೇ ಭವಿಷ್ಯದ ನುಡಿದಿ ಸುಳ್ಳಾಗಿಲ್ಲ. ಅಂತ ಒಂದು ಪೀಠಕ ಅಧಿಪತಿಯಾಗಿ ಅಭಿನವ ರಾಮಲಿಂಗರ ಶರಣರ ಒಂದು ಚರಿತ್ರೆಯನ್ನು ನಮಗೆ ಹಾಡ್ಲಿಕ್ಕ ಸಿಕ್ಕಿದ್ದು ಒಂದು ದೊಡ್ಡ ಭಾಗ್ಯ. ಯಾಕಂದ್ರೆ ಎಲ್ಲಾ ಪುಣ್ಯಗಳು ಸಿಕ್ಕಿತ ಶರಣರ ಸೇವಾ, ಶರಣರ ಒಂದು ಭಾವ ಚರಿತ್ರೆಗಳನ್ನ ಹಾಡುದು ನಮಗೆ ಸಿಕ್ಕಿದ್ದು ನಮ್ಮ ಸಂಘದ ದೊಡ್ಡ ಭಾಗ್ಯ ಅಂತ ಹೇಳಿ ನಾವು ಹೆಮ್ಮೆಯಿಂದ ಹೇಳ್ಕೋಬಹುದು. ಯಾಕಂದ್ರೆ ಸುಮಾರು ವರ್ಷಗಳ ಇತಿಹಾಸದವರು ಊರಾಗ ಚಬನೂರ್ ಗ್ರಾಮದಾಗ ಆ ಶರಣರು ಹುಟ್ಟಿದಲ್ಲಿ ಇಲ್ಲೇ ಪದ್ಯದ ಹಾಡಿನ ಮರ್ತ್ಯದೊಳಗೆ ಹುಟ್ಟಿ ಸತ್ಯ ಶರಣರು ಕೀರ್ತಿ ಪಡ್ಕೊಂಡಾರ ಅಂತ ಹೇಳಿ ಈ ಪದ್ಯ ರೂಪದಾಗ ಹಾಡ್ಯಾರ. ಅವರ ಭವಿಷ್ಯ ಹೆಂಗಪ್ಪ ಅಂದ್ರ ಆ ರಾಮಲಿಂಗ ಶರಣರ ಅಭಿನವ ರಾಮಲಿಂಗರಾಗಿ ಹುಟ್ಟಿ ಬಂದರು. ಸುಮಾರು ಪದ್ಯಗಳು ಹಾಡ್ಕೊತ ಬಂದಾರ ಸುರೇಶ್ ನಾಗ್ಟಾಣ್ ಅವರು. ಅದಕ್ಕೆ ಅಂತ ಈ ವಿಜಯಲಕ್ಷ್ಮಿ ಭಜನಾ ಸಂಘದ ಒಂದು ಧ್ವನಿ ಮುದ್ರಣ ಸೇವೆಯನ್ನ ಮಾಡ್ತಕ್ಕಂಥ ಯುಕೆ ರೆಕಾರ್ಡಿಂಗ್ ಮಂದೇವಾಲ್ ಯಾವ ಮನೋಜ್ ಅಂತ ಒಬ್ಬ ಒಳ್ಳೆಯ ಈ ಸಂಸ್ಥಾಪಕರು. ಯಾಕಂದ್ರೆ ಈ ಉತ್ತರ ಕರ್ನಾಟಕದಾಗೆ ಈ ಸದ್ಯ ಭಜನಾ ಅಲ್ಲಿ ಡೊಳ್ಳಿನ ಕಲಾವಿದರಿಗೆ ಅಲ್ಲಿ ಹೊರಹೊಮ್ಮಿಸಿ ಒಂದು ಪ್ರತಿಭೆಯನ್ನ ಬೆಳಕಿಗೆ ತಂದವರು ಯಾರಪ್ಪ ಅಂದ್ರೆ ಸಣ್ಣ ವಯಸ್ಸು ಇದ್ರು ಕೂಡ ಯಾವ ನಮ್ಮ ಮನೋಜ್ ಅವ್ರು ಏನ್ ಮಾಡ್ರಪ್ಪ ಅಂದ್ರೆ ಉತ್ತರ ಕರ್ನಾಟಕದ ಯುಕೆ ಸಾಂಗ್ ಅಂದ್ರೆ ಕೇಳೋರ್ದು ಯಾರು ಉಳಿದಿಲ್ಲ. ಯಾಕಂದ್ರೆ ಎಲ್ಲ ಹೆಂಗ್ ಗಾಡಿಗಳು ರೋಡ್ ತುಂಬ ತಿರ್ಗಾಡ್ತಾವಲ್ಲ ಅದೇ ಪ್ರಕಾರ ಈ ಕಲಾವಿದರು ಹಾಡ್ಯಾರ ಯಾರು ಎಲ್ಲಪ್ಪ ಅಂದ್ರೆ ಯುಕೆ ಸಾಂಗ್. ಅದಕ್ಕೆ ಹೆಮ್ಮೆ ಮಾತ ಅವರ ಒಂದು ಈ ಕಲೆಗೆ ಮೆಚ್ಚಿ. ಯಾಕಂದ್ರೆ ಆ ಒಂದು ರಾಮಲಿಂಗ ಗುರುಗಳ ಆಶೀರ್ವಾದ ಅವರ ಈ ಸ್ಟುಡಿಯೋದ ಮೇಲೆ ಇರಲಿ ಸದಾನು ಕಾಲ. ಅವರ ಒಂದು ಸಂಗೀತ ಸೇವೆ ಹಿಂಗೆ ಕಲಾವಿದರ ಸೇವೆ ಮಾಡ್ಕೊತ ಹೋಗ್ಲಿ ಭಾಗ್ಯ ಅವ್ರಿಗೆ